ನೀವು ದೇವರಿಗಿಂತ ಹೆಚ್ಚಾಗಿ ಈ ಲೋಕದಲ್ಲಿರುವಂಥ ಯಾವುದನ್ನು ಪ್ರೀತಿಸಬಾರದು. ಯಾಕಂದರೆ ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡುವ ದೇವರು, ಅತಿಶಯವಾಗಿ ಪ್ರೀತಿ ಮಾಡಿದ ದೇವರು, ಪ್ರಾಣವನ್ನೇ ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟ ದೇವರು ಒಂದು ಕ್ಷಣವೂ ನಿಮ್ಮನ್ನು ಮರೆಯದಂತೆ ನಿಮ್ಮನ್ನು ಕಾಯುವ ದೇವರು, ನಡೆಸುವ ದೇವರು, ಮಹೋನ್ನತ ದೇವರನ್ನು ನೀವು ಈ ಲೋಕದಲ್ಲಿರುವಾಗ, ಈ ಲೋಕದಲ್ಲಿರುವಂಥ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ದೇವರನ್ನು ಪ್ರೀತಿಸಬೇಕೆಂಬುದಾಗಿ ದೇವರು ನಿಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ಕೊಡಲ್ಪಟ್ಟ ಸಮಯ, ಕೊಡಲ್ಪಟ್ಟ ಆಯಸ್ಸು, ಕೊಡಲ್ಪಟ್ಟ ಅವಧಿಯಲ್ಲಿ ನಿಮ್ಮಲ್ಲಿ ದೇವರ ಚಿತ್ತ ನೆರವೇರಬೇಕು. ಇದು ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಮೇಲೆ ಮಮತೆ ಇಟ್ಟಿದ್ದೀರಾ? ನಿಮ್ಮ ಹೃದಯ ನನ್ನನ್ನು ಬಯಸ್ತೀರೋ? ಸೀಮೋನ್ ಹತ್ರ ಬಂದು ದೇವರು ಕೇಳ್ತಾ ಇದ್ದಾರೆ, ನನ್ನ ಮೇಲೆ ಮಮತೆ ಇಟ್ಟಿದ್ಯೋ, ಮಮತೆ ಇಟ್ಟಿದ್ಯೋ, ಮಮತೆ ಇಟ್ಟಿದ್ಯೋ ಎಂಬುದಾಗಿ. ಮೂರನೆಯ ಸಾರಿ ಕೇಳುವಾಗ ಆತನು ದುಃಖ ಪಡುತ್ತಾನೆ. ಯಾಕೆ ದುಃಖ ಪಟ್ಟನು? ದೇವರ ಮೇಲೆ ಇಟ್ಟಂತ ಪ್ರೀತಿಯನ್ನ ನೋಡಿ ದುಃಖ ಪಟ್ಟನು. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ನಿಮ್ಮ ಹೃದಯವು ಯಾವುದನ್ನು ಬಯಸ್ತಿದೆ, ನೀವು ಯಾವುದನ್ನು ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದೀರಿ? ಗಮನಿಸಿರಿ ಪ್ರಿಯರೇ, ನಿಮ್ಮ ಹೃದಯವು ಈ ಲೋಕದಲ್ಲಿ ಯಾವುದನ್ನು ಬಯಸ್ತಿದೆ? ನೀವು ಯಾವುದನ್ನು ಈ ಲೋಕದಲ್ಲಿ ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದೀರಿ? ಪ್ರತಿಯೊಬ್ಬರು ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಬೇಕು. ನೋಡ್ರಿ, ಲೋಕವನ್ನು, ಲೋಕದಲ್ಲಿ ಇರುವಂಥವುಗಳನ್ನು ಪ್ರೀತಿ ಮಾಡುವವನು ದೇವರಿಗೆ ಮೆಚ್ಚುಗೆಯಾಗಿರಲು ಸಾಧ್ಯವಿಲ್ಲ. ನೋಡ್ರಿ ಪ್ರಿಯರೇ, ನಿಮ್ಮನ್ನು ಪ್ರೀತಿಸಿ ನಿಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟು ಒಂದು ಕ್ಷಣವೂ ನಿಮ್ಮನ್ನು ಮರೆಯದಂತೆ ನಿಮ್ಮನ್ನು ಕಾಯುವ ದೇವರು, ನಡೆಸುವ ದೇವರು, ಪೋಷಿಸುವ ದೇವರು, ನಿಮಗಾಗಿ ಎಲ್ಲವನ್ನ ಮಾಡಲು ಶಕ್ತನಾದ ದೇವರು, ನಿಮ್ಮ ಹಿತ ಚಿಂತಕನಾದ ದೇವರನ್ನ ನೀವು ಪೂರ್ಣ ಹೃದಯದಿಂದ ಪ್ರೀತಿ ಮಾಡಬೇಕೆಂಬುದಾಗಿ ದೇವರು ಇಂದು ನಿಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ನಿಮ್ಮ ಹೃದಯ ಯಾವುದನ್ನು ಬಯಸ್ತಿದೆ? ನೀವು ಯಾವುದನ್ನು ಹೆಚ್ಚಾಗಿ ಈ ಲೋಕದಲ್ಲಿ ಪ್ರೀತಿ ಮಾಡ್ತಿದ್ದೀರಾ? ನಿಮ್ಮನ್ನ ಪ್ರೀತಿ ಮಾಡುವಂಥ ಪರಮ ತಂದೆಯಾದ ದೇವರು ನೀವು ಪೂರ್ಣ ಹೃದಯದಿಂದ ಪ್ರೀತಿ ಮಾಡಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾರೆ. ಕೆಲವರು ಲೋಕವನ್ನು ಪ್ರೀತಿ ಮಾಡ್ತಾರೆ, ಹಣವನ್ನು ಪ್ರೀತಿ ಮಾಡ್ತಾರೆ, ಆಸ್ತಿಯನ್ನು ಪ್ರೀತಿ ಮಾಡ್ತಾರೆ, ಹೆಸರು ಕೀರ್ತಿಯನ್ನು ಪ್ರೀತಿ ಮಾಡ್ತಾರೆ, ತನ್ನ ಕುಟುಂಬವನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಆದರೆ ದೇವರನ್ನು ಯಾವ ರೀತಿ ನೀವು ಪ್ರೀತಿ ಮಾಡ್ತಿದ್ದೀರಿ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 36ರಿಂದ 37 ವಚನದಲ್ಲಿ, ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನು ಕೇಳಿದ್ದಕ್ಕೆ ಆತನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು ಎಂಬುದಾಗಿ ನೋಡುತ್ತೇವೆ. ನೋಡ್ರಿ, ಮೊದಲನೆಯ ಆಜ್ಞೆ, ಮುಖ್ಯವಾದ ಆಜ್ಞೆ, ಸತ್ಯವೇದದಲ್ಲಿ, ಧರ್ಮಶಾಸ್ತ್ರದಲ್ಲಿ ಪ್ರಾಮುಖ್ಯವಾದ ಆಜ್ಞೆ ಏನೆಂಬುದಾಗಿ ನೋಡುವಾಗ, ನಿನ್ನ ದೇವರನ್ನು ಪೂರ್ಣ ಹೃದಯದಿಂದ ಪ್ರೀತಿ ಮಾಡಬೇಕು. ಇದು ಮೊದಲನೆಯ ಆಜ್ಞೆ ಆಗಿದೆ. ಮೊದಲನೇ ಆಜ್ಞೆ, ನಿನ್ನ ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸಬೇಕು. ನೀವು ಪ್ರೀತಿ ಮಾಡ್ತಿದ್ದೀರೋ?
ನಿಮ್ಮ ಹೃದಯ ಈ ಲೋಕದಲ್ಲಿ ಯಾವುದನ್ನು ಹೆಚ್ಚಾಗಿ ಬಯಸ್ತಿದೆ? ನೀವು ಈ ಲೋಕದಲ್ಲಿ ಯಾವುದನ್ನು ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದೀರಾ? ನೀವು ಪರೀಕ್ಷಿಸಿಕೊಳ್ಳಿ. ನಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಿದಂಥ ದೇವರು, ನಿತ್ಯ ಜೀವನ ಕೊಟ್ಟಂಥ ದೇವರು, ರಕ್ಷಣೆಯನ್ನ ಕೊಟ್ಟಂಥ ದೇವರು, ಎಲ್ಲರೂ ನಿಮ್ಮನ್ನು ಮರೆತು ಬಿಟ್ಟರು, ಎಲ್ಲರೂ ನಿಮ್ಮನ್ನ ಕೈ ಬಿಟ್ಟರು. ನಿಮ್ಮನ್ನ ಕೈ ಬಿಡದ ದೇವರು, ಸದಾ ನಿಮ್ಮ ಸಂಗಡ ಇದ್ದು ನಿಮ್ಮ ನಡೆಸುವ ದೇವರನ್ನ ನೀವು ಪ್ರೀತಿ ಮಾಡಬೇಕೆಂಬುದಾಗಿ ದೇವರು ಬಯಸ್ತಿದ್ದಾರೆ. ಹಾಗಾದ್ರೆ ನಿಮ್ಮನ್ನ ಪ್ರೀತಿ ಮಾಡುವಂತ ದೇವರನ್ನ ನೀವು ಪ್ರೀತಿ ಮಾಡುವಾಗ ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ನೀವು ಹೇಳಬೇಕು, ದೇವರೇ, ಈ ಲೋಕದಲ್ಲಿರುವಂತ ಎಲ್ಲದಕ್ಕಿಂತಲೂ ನಾನು ನಿನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ. ನೀನೇ ನನಗೆ ಸರ್ವವು, ನೀನೇ ನನಗೆಲ್ಲವೂ. ನೀನಿಲ್ಲದೆ ನಾನು ಬದುಕಲಾರೆ, ನೀನಿಲ್ಲದೆ ನಾನು ಬಾಳಲಾರೆ, ನೀನೇ ನನಗೆ ಸರ್ವವು ಸರ್ವವು ಎಂಬುದಾಗಿ ಹೇಳುವಾಗ ನಿಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡುತ್ತಾರೆ. ಮಾತ್ರವಲ್ಲದೆ ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡ್ತಾರೆ. ಹಾಗಾದರೆ ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಯಾವುದನ್ನು ಹೆಚ್ಚಾಗಿ ನೀವು ಪ್ರೀತಿ ಮಾಡ್ತಿದ್ದೀರಿ? ನಿಮ್ಮ ಹೃದಯವು ಯಾವುದನ್ನು ಹೆಚ್ಚಾಗಿ ಬಯಸ್ತಿದೆ? ನೀವು ದೇವರನ್ನು ಹೆಚ್ಚಾಗಿ ಬಯಸಬೇಕು. ದೇವರ ಪ್ರಸನ್ನತೆಯನ್ನು ಬಯಸಬೇಕು. ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನವನ್ನ ನೀವು ಬಯಸಬೇಕು. ದೇವರ ವಾಕ್ಯವನ್ನು ಹೆಚ್ಚಾಗಿ ಪ್ರೀತಿಸಬೇಕು. ದೇವರನ್ನ ಪ್ರೀತಿ ಮಾಡುವವನು ದೇವರಿಗೆ ಮೆಚ್ಚುಗೆ ಆಗಿರ್ತಾನೆ. ದೇವರಿಗೆ ಮೆಚ್ಚುಗೆಯಾದ ವ್ಯಕ್ತಿಯನ್ನ ದೇವರು ಈ ಲೋಕದಲ್ಲಿ ಘನಪಡಿಸಿ ಆಶೀರ್ವದಿಸಿ ಉನ್ನತಿಗೆ ತರುತ್ತಾನೆ. ನೋಡ್ರಿ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ ಅದ 4ನೇ ಅಧ್ಯಾಯ 21ನೇ ವಚನದಲ್ಲಿ, ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ಆದರೆ ವಾಕ್ಯ ನಮ್ಮಲ್ಲಿರಬೇಕು, ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿರಬೇಕು. ಅದನ್ನೇ ದೇವರು ಹೇಳ್ತಾ ಇದ್ದಾರೆ, ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ಹಾಗಾದರೆ ದೇವರನ್ನ ಪ್ರೀತಿ ಮಾಡುವವರು ಯಾರು? ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರು. ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅದನ್ನ ಕೈಗೊಂಡು ನಡೆಯುವವರೇ ದೇವರನ್ನ ಪ್ರೀತಿಸುವವರು. ದೇವರನ್ನ ಪ್ರೀತಿಸುವವರನ್ನ ದೇವರು ಹೇರಳವಾಗಿ ಲೋಕದಲ್ಲಿ ಆಶೀರ್ವಾದ ಮಾಡುತ್ತಾರೆ. ಕರ್ತನಲ್ಲಿ ಪ್ರಿಯರಾದವರೇ, ಪ್ರೀತಿಯುಳ್ಳ ನನ್ನ ಸಹೋದರ, ನನ್ನ ಸಹೋದರಿ, ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ದೇವರ ಸೇವೆಯನ್ನು ಮಾಡುವಂತ ದೇವರ ಸೇವಕರೇ, ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಈ ಲೋಕದಲ್ಲಿ ಯಾವುದನ್ನು ನೀವು ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀರ? ಅನೇಕ ಜನರಿಗೆ ಹೆಸರು ಕೀರ್ತಿ ಸಿಕ್ಕಿದರೆ ಸಾಕು, ನಮ್ಮನ್ನ ಹೊಗಳಿದರೆ ಸಾಕು ಎಂಬುದಾಗಿ ಎದುರು ನೋಡ್ತಾರೆ. ಅನೇಕ ಜನರು ಲೋಕವನ್ನ, ಲೋಕದಲ್ಲಿ ಇರುವಂಥವುಗಳನ್ನ ಪ್ರೀತಿ ಮಾಡಲು ಬಯಸ್ತಾರೆ. ಅದರ ಲೋಕ ಏನು ಕೊಡಲು ಸಾಧ್ಯವಿಲ್ಲ. ಲೋಕವನ್ನ ಪ್ರೀತಿ ಮಾಡುವವನು ದೇವರಿಗೆ ಮೆಚ್ಚುಗೆಯಾಗಿರಲು ಸಾಧ್ಯವಿಲ್ಲ. ಹಾಗಾದ್ರೆ ನಮ್ಮನ್ನ ಪ್ರೀತಿ ಮಾಡಿದಂಥ ಪರಮ ತಂದೆಯಾದ ದೇವರನ್ನ ನಾವು ಪ್ರೀತಿ ಮಾಡಬೇಕು. ಹೇಳ್ಬೇಕು, ಈ ಲೋಕದಲ್ಲಿರುವಂಥ ಎಲ್ಲದಕ್ಕಿಂತಲೂ ನಾನು ನಿನ್ನನ್ನು ಹೆಚ್ಚಾಗಿ ಪ್ರೀತಿಸ್ತೇನೆ ಕರ್ತನೆ, ನೀನೇ ನನಗೆ ಸರ್ವವು ಎಂಬುದಾಗಿ ಹೇಳುವಾಗ ದೇವ್ರ ನಿಮಿಷದಲ್ಲಿ ಸಂತೋಷ ಪಡುತ್ತಾರೆ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 37ರಿಂದ 38 ವಚನದಲ್ಲಿ, ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಕರ್ತನಿಗಿಂತ
ದೇವರಿಗಿಂತ ಈ ಲೋಕದಲ್ಲಿ ಇರುವಂತ ಯಾವುದನ್ನು ಹೆಚ್ಚಾಗಿ ಪ್ರೀತಿ ಮಾಡುವವನು ನನಗೆ ಯೋಗ್ಯನಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಆದರೆ ಯಾರು ಯೋಗ್ಯರೆಂಬುದಾಗಿ ಹೇಳುವಾಗ ದೇವರನ್ನ ಹೆಚ್ಚಾಗಿ ಪ್ರೀತಿಸುವವರು, ದೇವರನ್ನ ಹೆಚ್ಚಾಗಿ ಪ್ರೀತಿ ಮಾಡುವವರು, ದೇವರಿಗೆ ಮೆಚ್ಚುಗೆಯಾದವರು, ದೇವರಿಗೆ ಯೋಗ್ಯರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಾವು ಈ ಲೋಕದಲ್ಲಿ ಯಾವುದನ್ನು ಹೆಚ್ಚಾಗಿ ನಾವು ಪ್ರೀತಿ ಮಾಡ್ತೇವೆ, ಯಾವುದನ್ನ ನಮ್ಮ ಹೃದಯ ಹೆಚ್ಚಾಗಿ ಬಯಸ್ತಿದೆ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಯಾಕಂದ್ರೆ ಈ ಲೋಕ ನಮಗೆ ರಕ್ಷಣೆ, ನಿತ್ಯ ಜೀವ ಕೊಡಲು, ಸಮಾಧಾನ, ಸಂತೋಷ, ನೆಮ್ಮದಿ ಕೊಡಲು ಸಾಧ್ಯವಿಲ್ಲ. ಯಾವ ಮನುಷ್ಯನಿಂದಲೂ ಇದನ್ನ ಕೊಡಲು ಸಾಧ್ಯವಿಲ್ಲ. ಆದರೆ ಶಾಂತಿಯನ್ನ, ಸಮಾಧಾನವನ್ನ, ಸಂತೋಷವನ್ನ, ನೆಮ್ಮದಿಯನ್ನ, ನಿತ್ಯ ಜೀವನ, ರಕ್ಷಣೆಯನ್ನ, ಸಕಲವನ್ನ ಕೊಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಹಾಗಾದ್ರೆ ಏನ್ ಮಾಡಬೇಕು? ಯೇಸು ಕ್ರಿಸ್ತನನ್ನು ನಾವು ಪ್ರೀತಿಸಬೇಕು. ಇಲ್ಲಿ ದೇವರು ಹೇಳ್ತಾರೆ, ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ಅಂದರೆ ದೇವರನ್ನ ಪ್ರೀತಿ ಮಾಡುವವನು ದೇವರು ಕೊಟ್ಟಂತ ಕೆಲಸವನ್ನ ಮಾಡುತ್ತಾನೆ. ಒಂದು ವೇಳೆ ಮನೆಯಲ್ಲೇ ಕುಳಿತುಕೊಂಡು ಪ್ರಾರ್ಥನೆ ಮಾಡುವುದಾಗಿರಬಹುದು, ಅನೇಕ ಸೇವೆಗೋಸ್ಕರ ಸಹಾಯ ಮಾಡುವಂತ ಕಾರ್ಯವಾಗಿರಬಹುದು, ಇಲ್ಲ ದೇವರು ನಿಮ್ಮನ್ನ ಸೇವೆಗೆ ಕರೆದಿರಬಹುದು. ದೇವರು ಯಾವ ವಿಧದಲ್ಲಿ ನಿಮ್ಮನ್ನ ಕರೆದಿದ್ದಾರೋ ಅದನ್ನ ತಿಳಿದುಕೊಂಡು ದೇವರ ಸೇವೆಯನ್ನ ಮಾಡಬೇಕು, ದೇವರ ಕೆಲಸವನ್ನ ಮಾಡಬೇಕು, ದೇವರು ಕೊಟ್ಟಂತ ಜವಾಬ್ದಾರಿಕೆಯನ್ನ ಮಾಡಬೇಕು. ಶಿಲುಬೆನ ಹೊತ್ತುಕೊಂಡು ಹೋಗುವುದೆಂದರೇನು? ಕ್ರಿಸ್ತನಿಗಾಗಿ ನಮ್ಮ ಜೀವಿತವನ್ನ ಸಮರ್ಪಣೆ ಮಾಡುವಂಥದ್ದು, ದೇವರ ಸೇವೆಯನ್ನ ಮಾಡುವಂಥದ್ದು, ದೇವರ ಸೇವೆಗೆ ಕೊಡುವಂಥದ್ದು ಮಾತ್ರವಲ್ಲದೆ ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ಕೊಡಲ್ಪಟ್ಟ ಅವಧಿ, ಕೊಡಲ್ಪಟ್ಟ ಸಮಯ, ಕೊಡಲ್ಪಟ್ಟ ಆಯಸ್ಸಿನಲ್ಲಿ ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿ ಮಾಡಬೇಕು. ಮಾತ್ರವಲ್ಲದೆ ದೇವರು ನಮಗೆ ಕೊಟ್ಟಂತ ಕೆಲಸವನ್ನ, ಜವಾಬ್ದಾರಿಕೆಯನ್ನು ದೇವರಿಗೆ ಮೆಚ್ಚುಗೆಯಾಗಿ ಮಾಡಿ ಭೂಲೋಕದಲ್ಲಿ ದೇವರನ್ನ ಮಹಿಮೆ ಪಡಿಸಬೇಕೆಂಬುದಾಗಿ ದೇವರು ನಿಮ್ಮಲ್ಲಿ ಅದನ್ನು ನೋಡುತ್ತಿದ್ದಾರೆ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 17-18 ವಚನದಲ್ಲಿ, ಆತನು 3ನೆಯ ಸಾರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ಯೋ ಎಂದು ಕೇಳಿದನು. 3ನೆಯ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು. ಅವನಿಗೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು. ನೋಡ್ರಿ, ದೇವರು ಕೇಳ್ತಾ ಇದ್ದಾರೆ, ಯೋಹಾನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ಯೋ? ನೋಡ್ರಿ, ದೇವರು ಇಂದು ನಿಮ್ಮನ್ನ ಕೇಳ್ತಾ ಇದ್ದಾರೆ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ? ಈ ಲೋಕದಲ್ಲಿ ನೀನು ಜೀವನ ಮಾಡುವಾಗ ನಿನ್ನ ಹೃದಯ ನನ್ನನ್ನು ಬಯಸ್ತಿದ್ದೀಯೋ? ಪೂರ್ಣ ಹೃದಯದಿಂದ ನನ್ನನ್ನು ಪ್ರೀತಿ ಮಾಡ್ತಿದ್ದೀಯೋ? ಯಾವುದನ್ನು ನೀವು ಪ್ರೀತಿ ಮಾಡ್ತಿದ್ದೀರಾ? ಇಲ್ಲಿ ಸೀಮೋನ್ ನೋಡಿ ದೇವರು ಕೇಳ್ತಾ ಇದ್ದಾರೆ, ನನ್ನ ಮೇಲೆ ನೀನು ಮಮತೆ ಇಟ್ಟಿದ್ದೀಯ? ನನ್ನ ಮೇಲೆ ನೀನು ಮಮತೆ ಇಟ್ಟಿರುವುದಾದರೆ ನನ್ನ ಕುರಿಗಳನ್ನು ಮೇಯಿಸು. ಅಂದರೆ ನನ್ನ ಜವಾಬ್ದಾರಿಕೆಯನ್ನು ನೀನು ಮಾಡು, ನಾನು ಕೊಟ್ಟಂತ ಕೆಲಸವನ್ನು ನೀನು ಮಾಡು. ಹಾಗಾದರೆ ದೇವರನ್ನ ಪ್ರೀತಿ ಮಾಡುವವರಿಗೆ ದೇವರು ಅನೇಕ ಜವಾಬ್ದಾರಿಗಳನ್ನು ಕೊಡ್ತಾರೆ, ಅನೇಕ ಕೆಲಸವನ್ನು ಕೊಡ್ತಾರೆ. ಹಾಗಾದರೆ ತಂದೆಯ ಚಿತ್ತ ನಿಮ್ಮಲ್ಲಿ ನೆರವೇರಬೇಕು. ವಾಕ್ಯ ಹೇಳ್ತದೆ, ತಂದೆಯ ಚಿತ್ತಂತೆ ನಡೆಯುವವನೇ ಪರಲೋಕ ರಾಜ್ಯದಲ್ಲಿ ಸೇರ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಇನ್ನೊಂದು ಆವರ್ತಿ ಹೇಳ್ತೇನೆ, ಕೊಡಲ್ಪಟ್ಟ ಸಮಯ, ಕೊಡಲ್ಪಟ್ಟ ಆಯಸ್ಸು, ಕೊಡಲ್ಪಟ್ಟ ಅವಧಿಯಲ್ಲಿ ನಿಮ್ಮಲ್ಲಿ ದೇವರ ಚಿತ್ತ ನೆರವೇರಬೇಕು. ಇಂದು ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಮೇಲೆ ಮಮತೆ ಇಟ್ಟಿದ್ದೀರಾ? ನಿಮ್ಮ ಹೃದಯ ನನ್ನನ್ನು ಬಯಸ್ತಿದೆಯೋ? ಸೀಮೋನ್ ಹತ್ರ ಬಂದು ದೇವರು ಕೇಳ್ತಾ ಇದ್ದಾನೆ, ನನ್ನ ಮೇಲೆ ಮಮತೆ ಇಟ್ಟಿದ್ಯೋ, ಮಮತೆ ಇಟ್ಟಿದ್ಯೋ, ಮಮತೆ ಇಟ್ಟಿದ್ಯೋ ಎಂಬುದಾಗಿ 3ನೆಯ ಸಾರಿ ಕೇಳುವಾಗ ಆತನು ದುಃಖ ಪಡುತ್ತಾನೆ.
ಯಾಕೆ ದುಃಖಪಟ್ಟನು? ದೇವರ ಮೇಲೆ ಇಟ್ಟಂತ ಪ್ರೀತಿಯನ್ನ ನೋಡಿ ದುಃಖಪಟ್ಟನು. ಇಂದು ನಿಮ್ಮನ್ನ ನೋಡಿ, ನಿಮ್ಮ ಹೆಸರನ್ನ ಹೇಳಿ ದೇವರು ಕೇಳ್ತಾ ಇದ್ದಾರೆ, ನನ್ನ ಮೇಲೆ ಮಮತೆ ಇಟ್ಟಿದ್ದೀರೋ? ನನ್ನ ಮೇಲೆ ಮಮತೆ ಇಟ್ಟಿದ್ದೀರೋ? ನನ್ನ ಮೇಲೆ ಮಮತೆ ಇಟ್ಟಿರುವುದೇ ಆದ್ರೆ ನಾನು ನಿಮಗೆ ಕೊಟ್ಟಂತ ಜವಾಬ್ದಾರಿಕೆನ ನೀವು ಮಾಡಬೇಕು. ದೇವರ ಕೆಲಸವನ್ನು ನೀವು ಮಾಡಬೇಕು. ದೇವರ ಚಿತ್ತ ನಿಮ್ಮಲ್ಲಿ ನೆರವೇರಬೇಕು. ಹಾಗಾದ್ರೆ ನೀವು ದೇವರ ಮುಂದೆ ಒಂದು ಒಡಂಬಡಿಕೆ ಮಾಡಬೇಕು. ದೇವರೇ, ಇನ್ನು ಮುಂದೆ ನನ್ನ ಹೃದಯ ನಿನ್ನನ್ನೇ ಬಯಸ್ತದೆ. ಈ ಲೋಕದಲ್ಲಿ ಇರುವಂತ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಾನು ನಿನ್ನನ್ನ ಪ್ರೀತಿಸ್ತೇನೆ ಎಂಬುದಾಗಿ ಹೇಳುವಾಗ ಕರ್ತನು ತನ್ನ ಆತ್ಮನಿಂದ ನಿಮ್ಮನ್ನು ತುಂಬಿಸಿ ನಿಮಗೆ ಕೊಟ್ಟಂತ ಕೆಲಸವನ್ನ ಮಾಡಲು ದೇವರು ತನ್ನ ಕೃಪೆಯನ್ನ ನಿಮ್ಮ ಮೇಲೆ ಸುರಿಯ ಮಾಡಿ ನಿಮ್ಮನ್ನ ಮುನ್ನಡೆಸುತ್ತಾನೆ. ನೋಡ್ರಿ ಪ್ರಿಯರೇ, 1 ಯೋಹಾನ 4ನೇ ಅಧ್ಯಾಯ 7ನೇ ವಚನದಲ್ಲಿ, ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನು ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕಂದರೆ ದೇವರು ಪ್ರೀತಿ ಸ್ವರೂಪಿಯು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೀತಿ ಮಾಡೋ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನ ಬಲ್ಲವನಾಗಿದ್ದಾನೆ. ಹಾಗಾದರೆ ದೇವರನ್ನ ಪ್ರೀತಿ ಮಾಡಬೇಕು, ದೇವರ ವಾಕ್ಯದಂತೆ ಜೀವಿಸಬೇಕು. ಅವನು ದೇವರಿಂದ ಹುಟ್ಟಿದವನು. ಪ್ರೀತಿ ಇಲ್ಲದವನು ದೇವರನ್ನ ಬಲ್ಲವನಲ್ಲ. ದೇವರನ್ನ ತಿಳುಕೊಂಡವನು ದೇವರನ್ನ ಪ್ರೀತಿಸುತ್ತಾನೆ. ಈ ಲೋಕದಲ್ಲಿ ದೇವರಿಗಿಂತ ದೊಡ್ಡದು ಯಾವುದಿಲ್ಲ. ನನಗೆ ಶ್ರೇಷ್ಠವಾದದ್ದು, ರಮಣೀಯವಾದದ್ದು ಯೇಸು ಕ್ರಿಸ್ತನೇ ಎಂಬುದಾಗಿ ಹೇಳ್ತಾನೆ. ಅವನ ವಿಷಯದಲ್ಲಿ ದೇವರು ಸಂತೋಷ ಪಡ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇಂದು ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಹೃದಯ ಯಾವುದನ್ನ ಬಯಸ್ತಿದೆ? ನೀವು ಯಾವುದನ್ನು ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದೀರಾ? ಒಂದು ವೇಳೆ ದೇವರನ್ನ ಬಿಟ್ಟು ಈ ಲೋಕದಲ್ಲಿ ಇರುವಂಥವುಗಳನ್ನು ಪ್ರೀತಿ ಮಾಡುವುದಾದರೆ ನೀವು ದೇವರಿಗೆ ಯೋಗ್ಯರಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಪ್ರಿಯರೇ, ಈ ದೇವರ ವಾಕ್ಯವನ್ನು ಕೇಳಿಸಿಕೊಂಡಂತ ನೀವು ಕರ್ತನ ಸಮ್ಮುಖಕ್ಕೆ ಬಂದು, ದೇವರೇ, ನಾನು ನಿನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತೇನೆ. ನೀ ನನಗೆಲ್ಲವೂ ಆಗಿದ್ದಿ, ನೀ ನನಗೆ ಸರ್ವವೂ ಆಗಿದ್ದಿ. ನನಗೋಸ್ಕರ ನಿನ್ನ ಪ್ರಾಣವನ್ನೇ ಕೊಟ್ಟು ರಕ್ತವನ್ನು ಸುರಿಸಿದ್ಯಲ್ಲ, ನನ್ನ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟಿದ್ಯಲ್ಲ. ಪ್ರತಿ ದಿನವೂ ನನ್ನ ನಡೆಸುವ ದೇವರು, ಪೋಷಿಸುವ ದೇವರು, ಬಲಪಡಿಸುವ ದೇವರು, ಸಂತೈಸುವ ದೇವರು, ಸರ್ವವೂ ನೀನೇ ಆಗಿದ್ಯಲ್ಲ. ನಿನ್ನನ್ನು ನಾನು ಪೂರ್ಣ ಹೃದಯದಿಂದ ಪ್ರೀತಿಸ್ತೇನೆ, ನಿನ್ನ ಪ್ರೀತಿಸ್ತೇನೆ ಸ್ವಾಮಿ ಎಂಬುದಾಗಿ ಹೇಳಿ ನೀವು ಹೃದಯ ಅಂತರಾಳದಿಂದ ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ಮಾತ್ರವಲ್ಲದೆ ಲೋಕದಲ್ಲಿ ನಿಮ್ಮನ್ನು ಆಶೀರ್ವದಿಸಿ ಘನಪಡಿಸಿ ತನ್ನ ಚಿತ್ತವನ್ನು ಮಾಡಲು ಪವಿತ್ರಾತ್ಮ ತುಂಬಿಸಿ ನಿಮ್ಮನ್ನು ಉಪಯೋಗಿಸ್ತಾರೆ. ದೇವರ ಘನವುಳ್ಳ ನಾಮ ಮಹಿಮೆ ಆಗ್ತದೆ. ಬನ್ನಿ ಪ್ರಿಯರೇ, ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪ್ರೀತಿ ವಿಶೇಷವಾದದ್ದು. ನೀನು ನಮಗೋಸ್ಕರ ನಿನ್ನ ಪ್ರಾಣವನ್ನೇ ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪದ ಬಿಡುಗಡೆ ಕೊಟ್ಟಿದ್ದಿ, ನಮಗೆ ನಿತ್ಯ ಜೀವನ ಕೊಟ್ಟಿದ್ದಿ. ನಿನ್ನ ಪ್ರೀತಿ ವಿಶೇಷವಾದದ್ದು. ಇದು ವಾಕ್ಯದ ಮೂಲಕ ಮಾತನಾಡಿದ್ದೀರಿ. ನಿನ್ನ ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿ ಮಾಡಬೇಕು. ಎಷ್ಟು ಜನರು ದೇವರೇ, ನಾನು ಪೂರ್ಣ ಹೃದಯದಿಂದ ನಿನ್ನನ್ನು ಪ್ರೀತಿಸ್ತೇನೆ, ನಿನ್ನನ್ನೇ ನನ್ನ ಹೃದಯ ಬಯಸ್ತದೆ ಎಂಬುದಾಗಿ ಎಷ್ಟು ಜನರು ಈ ವಾಕ್ಯವನ್ನು ಕೇಳಿ ತಮ್ಮನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ತಿದ್ದರು. ಅವರೆಲ್ಲರ ಮೇಲೆ ನಿನ್ನ ಕೃಪೆಯನ್ನು ಸುರಿಯ ಮಾಡಿ ಪವಿತ್ರ ಆತ್ಮ ತುಂಬಿಸಿರಿ. ಯಾವ ರೀತಿ ಸೀಮೋನನಿಗೆ ನನ್ನ ಕುರಿಗಳನ್ನು ಮೇಯಿಸು ಎಂಬುದಾಗಿ ಕೆಲಸವನ್ನು ಕೊಟ್ಟರು, ಜವಾಬ್ದಾರಿಕೆಯನ್ನು ಕೊಟ್ಟರು, ಅದೇ ರೀತಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು. ಅವರೆಲ್ಲರೂ ಸ್ವಾಮಿ ನಿನ್ನ ಚಿತ್ತವನ್ನು ಮಾಡಿ ನಿನ್ನ ಮಹಿಮೆಪಡಿಸಲು ಸಹಾಯ ಮಾಡಿ. ಇನ್ನು ಮುಂದೆ ನಿನ್ನನ್ನೇ ಪ್ರೀತಿಸಲು, ಹೃದಯ ನಿನ್ನನ್ನೇ ಬಯಸಲು ಕೃಪೆ ಕೊಡಿ. ಈ ಜೀವಳ ವಾಕ್ಯ ಅವರ ಜೀವಿತ 100ರಷ್ಟು ಕಾರ್ಯ ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವಳ ವಾಕ್ಯವನ್ನು ಕೇಳಿಸಿಕೊಂಡಿದ್ರಿ.
ಮರಿಬೇಡ್ರಿ, ನಿಮ್ಮ ಹೃದಯ ಕರ್ತನ ಬಯಸಲಿ. ನೀವು ಪೂರ್ಣ ಹೃದಯದಿಂದ ದೇವರನ್ನ ಪ್ರೀತಿ ಮಾಡ್ರಿ. ನಿಮ್ಮನ್ನು ಪ್ರೀತಿಸುವಂಥ ದೇವರು ನೀವು ಪ್ರೀತಿ ಮಾಡ್ರಿ. ದೇವರನ್ನ ಪ್ರೀತಿ ಮಾಡಿ ಏರಳವಾದಂಥ ಆಶೀರ್ವಾದನ ಹೊಂದಿಕೊಂಡು ಈ ಲೋಕದಲ್ಲಿ ಕರ್ತನ ಘನಪಡಿಸಿರಿ. ದೇವರು ನಿಮ್ಮ ನೇರಳವಾಗಿ ಆಶೀರ್ವದಿಸಲಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮ ನೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.